ವೀಕ್ಷಕರೇ, ಇವತ್ತು ನಾನು ನಿಮಗೆ ಎಗ್ ಕರಿ ಆನಿಯನ್ ಎಗ್ ಕರಿ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ. ಫಸ್ಟು ಮೊದಲಿಗೆ ಏನು ಮಾಡಬೇಕು, ಈ ಥರ ಈರುಳ್ಳಿ ಕಟ್ ಮಾಡ್ಕೋಬೇಕು ಸಣ್ಣಗೆ. ಆಮೇಲೆ ಒಂದು 3 ಮೆಣಸಿನ್ಕಾಯಿ ಈ ಥರ ಇದು ಮಾಡಬೇಕು. ಇದರಲ್ಲಿನ ಸೆಂಟ್ರಲ್ಲಿ ಇದು ಮಾಡಿರಬೇಕು, ಸಿಡಿಯಿರಬೇಕು. ಈ ಥರ ಸೆಂಟ್ರಲ್ಲಿ ಇದು ಮಾಡಿರಬೇಕು, ಓಪನ್ ಮಾಡಿರಬೇಕು 3. ಆಮೇಲೆ ಒಂದು 2 ಎಗ್ಗು ತೊಗೊಂಡಿದ್ದೀನಿ. 2 ಎಗ್ ತೊಗೊಂಡಿದ್ದೀನಿ ವಿತೌಟ್ ಬಾಯ್ಲ್. ವೀಕ್ಷಕರೇ, ಮೊದಲಿಗೆ ಈ ಥರ ಲೋ ಫ್ಲೇಮ್ ಇಟ್ಕೊಂಡು ನನ್ನ ಎಂಟಿ ಬಾಣಲಿ ಇಡ್ತಾಯಿದ್ದೀನಿ. ಆಮೇಲೆ ಇದರಲ್ಲಿ ಆಯಿಲ್ ಹಾಕ್ತಾಯಿದ್ದೀನಿ. ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಹಾಕ್ಕೊಂಡು ಇವಾಗ ಜೀರಿಗೆ ಸಾಸಿವೆ ಹಾಕಿದ್ರ ಒಳಗಡೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ತಿದ್ದೀನಿ. ಆಮೇಲೆ ಈ ಥರ ಹಸಿಮೆಣಸಿನ್ಕಾಯಿ ಕಟ್ ಮಾಡಿದ್ನಲ್ಲ ಅದನ್ನು ಹಾಕಿ ಇದರಲ್ಲಿ ಹಾಕ್ಬಿಡಿ. ಮೊದಲೇ ಸ್ವಲ್ಪ ಬೆನ್ನಿ ಸ್ವಲ್ಪ ಬಂದಮೇಲೆ ಇದರಲ್ಲಿ ಎಕ್ಸ್ಟ್ರಾ ಆನಿಯನ್ ಹಾಕಿ ಸ್ವಲ್ಪ ಕಾಯಿಲ್ಲ ಆನಿಯನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಚೆನ್ನಾಗಿ ಬೆನಿಬೇಕಿದೆ. ಸ್ವಲ್ಪ ಈರುಳ್ಳಿ ಕೆಂಪಗಾಗೋವರೆಗೂ ಬೆನಿಬೇಕು. ಈ ಥರ ಚೆನ್ನಾಗಿ ಬೆಳೆಸಬೇಕು. ನೆಕ್ಸ್ಟು ಉಪ್ಪು ಹಾಕ್ತಾಯಿದ್ದೀನಿ. ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನಾನೀಗ ಉಪ್ಪು ಹಾಕ್ತಾಯಿದ್ದೀನಿ. ಮೊದಲು ಹಾಕ್ಕೋಬೇಕು. ಸ್ವಲ್ಪ ಮಿಕ್ಸ್ ಮಾಡಿ ಹಾಗೆ ಮಿಕ್ಸ್ ಮಾಡಿ ಸ್ವಲ್ಪ ಫ್ಲೇಮ್ ಕಡಿಮೆ ಮಾಡಬೇಕು. ಇವಾಗ ಫ್ಲೇಮ್ ಕಡಿಮೆ ಮಾಡಿಕೊಂಡು ನೆಕ್ಸ್ಟ್ ವೀಕ್ಷಕರೇ, ನಾನು ಇವೆರಡು ಮೊಟ್ಟೆನ ನಾನೀಗ ಹಾಕ್ತಾಯಿದ್ದೀನಿ. ಓಪನ್ ಮಾಡಿ ವೀಕ್ಷಕರೇ, ಈಗ ನಾನು 2 ಎಗ್ನ ಹಾಕಿದ್ದೀನಿ. ಎಗ್ನ ಹಾಕ್ಬಿಟ್ಟು ಈಗ ಮಿಕ್ಸ್ ಮಾಡಬೇಕು. ಎಲ್ಲ ಓಪನ್ ಮಾಡಿ ಎಗ್ನ ಹಾಕಿದ್ದೀನಿ. ಇವಾಗ ಏನು ಮಾಡಿ ಮಿಕ್ಸ್ ಮಾಡಿ. ಸ್ವಲ್ಪ ಫ್ಲೇಮ್ ನೀವು ಜಾಸ್ತಿ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ತಾ ಹೋಗ್ಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗ್ಬೇಕು.
ಫ್ಲೇಮ್ ಆಫ್ ಮಾಡಿಬಿಡಿ. ಇವಾಗ ರೆಡಿ, ಎಗ್ ಕರಿ ರೆಡಿ. ಆನಿಯನ್ ಎಗ್ ಕರಿ ಇವಾಗ ಊಟ ಮಾಡ್ಬೋದು. ನೋಡಿ ವೀಕ್ಷಕರೇ, ಆನಿಯನ್ ಎಗ್ ಕರಿ ಈ ಥರ ಆನಿಯನ್ ಎಗ್ ಕರಿ ಮಾಡಿ. ಈ ಥರ ಈಸಿಯಾಗಿ ಆರಾಮು ಒಬ್ಬರೇ ಮಾಡ್ಕೋಬೋದು. ಈ ಊಟ ಮಾಡ್ಬೋದು.